ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ ಸಂಡೇ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ಸೊ ನೀವೇನದು IT ಸ್ಟುಡಿಯೋ ಓಪನ್ ಮಾಡ್ಕೊಂಡಿದ್ರೆ ಅಂದರೆ ಈ ರೀತಿ ಎಲ್ಲರಿಗೂ ಒಂದು ಪಾಪಪ್ ಮೆಸೇಜ್ ಬಂದಿದೆ. ಸೊ ಡಿಸ್ಮಿಸ್ಸು ಮತ್ತು ಗೋ ಟು ಕ್ರಿಯೇಟರ್ ಡೆಮೋಗ್ರಾಫಿಕ್ಸ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಸೊ ಇದೇನು ಅಪ್ಡೇಟು, ಸೊ ಇದರಿಂದ ನಮ್ಗೆ ಏನು ಯೂಸ್ ಆಗುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಮಾರ್ನಿಂಗು ಸೊ ಎಲ್ಲರೂ IT ಸ್ಟುಡಿಯೋ ಓಪನ್ ಮಾಡ್ತಾರೆ. ಅದೇ ರೀತಿ ನಾನು ಕೂಡ ಓಪನ್ ಮಾಡಿದೆ. ಸೊ ಅವಾಗ ಒಂದು ಪಾಪಪ್ ಮೆಸೇಜ್ ಬರ್ತಾಯಿತ್ತು. ಸೊ ಇದು ಏನಂತ ನಿಮಗೆ ತಿಳಿಸ್ಕೊಟ್ಟಿರ್ತೀನಿ. ಸೊ ಏನು ಮಾಡಬೇಕಪ್ಪ ಅಂದರೆ ನೀವು ಸಿಂಪಲ್ಲಾಗಿ, ಸೊ ಇದನ್ನು ಬೇಕಾದ್ರೆ ನೀವು ಡಿಸ್ಮಿಸ್ ಕೂಡ ಮಾಡ್ಕೋಬೋದು. ಸೊ ಯಾಕಪ್ಪ ಡಿಸ್ಮಿಸ್ ಮಾಡ್ಕೋಬೇಕಂತ ಮುಂದೆ ತಿಳಿಸ್ಕೊಡ್ತೀನಿ ನಿಮಗೆ. ಇವು ನೋಡಿ, ಇಲ್ಲಿ ಗೋ ಟು ಕ್ರಿಯೇಟರ್ ಡೆಮೋಗ್ರಾಫಿಕ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗೆ ನೋಡಿ, ಯು ಕ್ಯಾನ್ ಅಪ್ಡೇಟ್ ಯುವರ್ ರೆಸ್ಪಾನ್ಸ್ ಒನ್ಸ್ ಎವ್ರಿ 45 ಡೇಸ್ ಅಂತೇಳಿ. ಸೊ ಇದು 45 ದಿನಕ್ಕೆ ಒಂದ್ಸಾರಿ ಈ ರೀತಿ ಪಾಪಪ್ ಮೆಸೇಜ್ ಬರುತ್ತೆ. ನೀವು ಅವ್ರಿಗೆ ಫೀಡ್ಬ್ಯಾಕ್ನ ಕೊಡಬೇಕು. ಸೊ ಏನು ಫೀಡ್ಬ್ಯಾಕ್ ಅಂದರೆ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ಕೆಳಗಡೆ ಟೇಕ್ ಸರ್ವೆ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಇಲ್ಲಿ ಒಂದಿಷ್ಟು ಆಪ್ಷನ್ಸ್ ಬರ್ತವೆ. ಇವಾಗ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರಿಂದ ಇಲ್ಲಿ ನೋಡಿ ಆ ಎಗ್ರಿ ಅಂತ ಕಾಣಿಸ್ತಿದೆ, ಇನ್ನೊಂದು ಎಕ್ಸಿಟ್ ದ ಸರ್ವೆ ಅಂತ ಕಾಣಿಸ್ತಿದೆ. ಸೊ ನೀವು ಇಲ್ಲಿಗೆ ಬಂದು ನಿಮಗೆ ಬ್ಯಾಕ್ ಮಾಡಬೇಕು ಅನ್ಸ್ಕೊಂಡ್ರೆ ಸೊ ಎಕ್ಸಿಟ್ ದ ಸರ್ವೆ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಏನಾಗ್ತದೆ ಅಂತ ನೋಡಬೇಕಪ್ಪ ಅಂದರೆ ಆ ಎಗ್ರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರ್ತೀವಿ. ಇಲ್ಲಿ ನೋಡಿ, ಹೌ ಮೆನಿ ಮೇನ್ ಲೀಡ್ಸ್ ಆ್ಯಂಡ್ ಡಿಫೈನ್ಡ್ ಅಬೌಟ್ ಡೇಸ್ ಯುವರ್ ಚಾನಲ್ ಹ್ಯಾವ್ ಅಂತೇಳಿ. ಸೊ ನೀವು ಒಂದು ಚಾನಲ್ ಇದೆ, 1 ಅಂತ ಕೊಡಿ ಇಲ್ಲಿ. ಸೊ 1 ಅಂತ ಕೊಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಮದು ಯಾವ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಕನ್ನಡ ಅಂತೇಳಿ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಕನ್ನಡ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಮತ್ತೆ ಮುಂದೆ ಈ ಥರ ಆಪ್ಷನ್ಸ್ ಬರ್ತವೆ. ಸೊ ಏನಪ್ಪ ಇದು ಅಂದರೆ 5 ನಿಮಿಷ ಟೈಮ್ ಕೊಡ್ತಾರೆ ಅವರು. ಸೊ 5 ನಿಮಿಷದಲ್ಲಿ ನೀವು 7 ಕ್ವಶನ್ಸ್ಗೆ ನೀವು ಆನ್ಸರ್ನ ಮಾಡಬೇಕು. ಆನ್ಸರ್ ಅಂದರೆ ಈ ರೀತಿ ಟಿಕ್ ಮಾಡೋದಷ್ಟೇ. ಜಸ್ಟ್ ಸಿಂಪಲ್ಲಾಗಿ ನೀವು ಟಿಕ್ ಮಾಡಿ ಅವ್ರಿಗೆ ರೆಸ್ಪಾಂಡ್ನ ಮಾಡಬೇಕು. ಸೊ ಯಾಕಪ್ಪ ಈ ರೀತಿ ಬಿಟ್ಟಿದ್ದಾರೆ ಅಂದರೆ, ಯೂಟ್ಯೂಬ್ ಪ್ರತಿ ಸಾರಿನೂ ಅಪ್ಡೇಟ್ ತರ್ತಾನೆ ಇರುತ್ತೆ. ಅದಕ್ಕಾಗಿ ಸೊ ನಾವು ಇನ್ನೂ ಯಾವ ರೀತಿ ಯೂಟ್ಯೂಬ್ನ ಗ್ರೋ ಮಾಡಬೇಕು ಅಂತೇಳಿ ಸೊ ಅವರು ನಿಮಗೆ ಕ್ವಶನ್ನ ಕೇಳ್ತಾರೆ. ನಿಮಗೆ ಏನು ಅನಿಸುತ್ತೆ ನೋಡಿ. ಸೊ ಯೂಟ್ಯೂಬ್ ಹೊಸದಾಗಿ ಅಪ್ಡೇಟ್ ತರ್ತಾನೆ ಇರುತ್ತೆ. ಸೊ ಅದಕ್ಕಾಗಿ ಮುಂದೆ ಇನ್ನೂ ಅಪ್ಡೇಟ್ ತರ್ತಾ ಇರ್ತೀವಿ. ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಫೀಡ್ಬ್ಯಾಕ್ ಕೊಡಿ ಅಂತ ಕೇಳ್ತಾರೆ ಅವರು. ಸೊ ನೀವು ಬೇಕಾದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ನಾವು ಕೊಡ್ಕೋಬೋದು. ನಿಮಗೆ ಬೇಡಪ್ಪ ಅಂದರೆ ನೀವು ಅದನ್ನ ಡಿಸ್ಮಿಸ್ನ ಮಾಡ್ಕೋಬೋದು. ಸೊ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಇದು 45 ದಿನಕ್ಕೆ ಒಂದ್ಸಾರಿ ಈ ರೀತಿ ಒಂದು ಸರ್ವೆ ಅನ್ನೋ ಆಪ್ಷನ್ ಬರುತ್ತೆ. ಸೊ ನೀವು ಬೇಕಾದರೆ ಅದನ್ನ ಅಪ್ಲೈ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಡಿಸ್ಮಿಸ್ನ ಮಾಡ್ಕೋಬೋದು.